ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆಯನ್ನ ಮಾಡಲು ನೋಟಿಸ್. ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆ ನಡೆಯಬೇಕು. ಸಾರಿಗೆ ಸಂಘಟನೆಗಳಿಗೆ ಪೊಲೀಸ್ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಂದ ನೋಟಿಸ್. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆಯನ್ನ ಮಾಡಬೇಕು, ಅದರ ಹೊರತಾಗಿ ಬೇರೆ ಕಡೆ ಮಾಡುವ ಹಾಗಿಲ್ಲ ಎಂದಿದ್ದಾರೆ. ಇನ್ನು ನಾಳಿನ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಕೊಡುವಂತೆ ಗುಲಾಬಿ ಹೂಗಳನ್ನು ವಿತರಣೆ ಮಾಡಿ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕರವೇ ಕಾರ್ಯಕರ್ತರು ಮನವಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಮಹಾರಾಷ್ಟ್ರ ಸಾರಿಗೆ ಸಿಬ್ಬಂದಿಗೂ ಕೂಡ ಗುಲಾಬಿಯನ್ನ ನೀಡಲಾಗಿದೆ. ನಾಳೆಯ ಕರ್ನಾಟಕ ಬಂದ್ಗೆ ಎಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು, ಇದು ಕರವೇ ಕಾರ್ಯಕರ್ತರ ಮನವಿ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸಹದೇವ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಎಂಇಎಸ್ ಪುಂಡಾಟಿಕೆಯನ್ನು ಖಂಡಿಸಿ ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯಲ್ಲಿ ಈ ಒಂದು ಬಂದ್ನ ಬಿಸಿ ಎಷ್ಟರ ಮಟ್ಟಿಗೆ ತಟ್ಟಲಿದೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಇವತ್ತಿನಿಂದಲೇ ಕೂಡ ಬಂದ್ಗೆ ಬೆಂಬಲಿಸಿ ಅನ್ನುವಂಥ ನಿಟ್ಟಿನಲ್ಲಿ ಕರವೇ ಕಾರ್ಯಕರ್ತರು ಈಗಾಗಲೇ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಇಲಾಖೆ ಸಿಬ್ಬಂದಿಗಳಿಗೆ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಬಹುಮುಖ್ಯವಾಗಿ ಮಹಾರಾಷ್ಟ್ರದಿಂದಲೂ ಕೂಡ ಈಗೇನು ಸಾರಿಗೆ ಬಸ್ಗಳು ಬರ್ತವೆ, ಅವುಗಳಿಗೂ ಕೂಡ ಈಗ ಒಂದು ಕಡೆ ಆ ಸಿಬ್ಬಂದಿಗಳಿಗೆ ಮನವಿ ಮಾಡಿಕೊಳ್ಳುವಂತದ್ದನ್ನ ಇಲ್ಲಿರುವಂತಹ ಕರವೇ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಈ ರೀತಿ ಗುಲಾಬಿ ಹೂವನ್ನ ಕೊಡುವುದರ ಮೂಲಕ ನಾಳಿನ ಬಂದ್ಗೆ ನೀವೆಲ್ಲರೂ ಕೂಡ ಬೆಂಬಲಿಸಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ಏನು ಗಲಾಟೆ ಆಗುತ್ತೆ, ಅದರಲ್ಲಿ ಕಂಡಕ್ಟರ್ ಮೇಲೆ ಎಂಇಎಸ್ ಪುಂಡರು ಹಲ್ಲೆಯನ್ನ ಮಾಡಿದ್ರು. ಹೀಗಾಗಿ ಒಂದು ಕಡೆ ಎಂಇಎಸ್ ಪುಂಡರ ವಿರುದ್ಧ ಕ್ರಮ ಆಗಬೇಕು, ಅದರ ಜೊತೆಗೆ ಎಂಇಎಸ್ ಬ್ಯಾನ್ ಆಗಬೇಕನ್ನುವಂತ ನಿಟ್ಟಿನಲ್ಲಿ ಈಗ ಖುದ್ದು ಕರವೇ ಕಾರ್ಯಕರ್ತರೇ ಫೀಲ್ಡ್ಗಿಳಿದು ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ನಮ್ಮ ಜೊತೆಗೆ ಕರವೇ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಯಾವ ರೀತಿಯಾಗಿ ನಾಳೆ ಬಂದ್ ಇರಲಿದೆ, ಇವತ್ತೇನ್ ಮಾಡ್ತಾ ಇದ್ದೀರಿ? ನೋಡಿ, ಅಖಂಡ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಇದು ರಾಜ್ಯಾದ್ಯಂತ ಬಂದ್ ಇದೆ. ಯಾಕಂದ್ರೆ ಬೆಳಗಾವಿ ಯಾವತ್ತು ಸಾಕಷ್ಟು ಬಾರಿ ಬರೀ ಬಂದ್ ಇದಕ್ಕನ ಅರ್ಧಮರ್ಧ ಚಾಲು ಅರ್ಧಮರ್ಧ ಇದು ಮಾಡ್ತಾ ಇದ್ದಾರೆ. ಇವತ್ತು ನಾವು KSRTC ಡಿಪೋದಲ್ಲಿ ಬಂದು ಎಲ್ಲ ಡ್ರೈವರ್ಗಳಿಗೆ ಮನವಿ ಮಾಡ್ಕೊಂಡು KSRTC DC ಅವ್ರಿಗೂ ಮನವಿ ಮಾಡ್ಕೊಂಡು ನಾಳೆ ನಿಮ್ದು ಸಂಪೂರ್ಣ ನಮ್ಗೆ ಬೆಂಬಲ ಬೇಕು, ನೀವು ಬಂದ್ ಕರೆಯನ್ನು ಮಾಡಬೇಕು. ಯಾಕಂದ್ರೆ ನಾಳೆ ಮತ್ತು ಬೇರೆ ಯಾರಾದರೂ ಏನಾರು ಮಾಡಿದ್ರೆ ತೊಂದರೆ ಆದರೂ ನಮ್ಮ ಜವಾಬ್ದಾರಿ ಇಲ್ಲ ಅನ್ನೋಂತ ನಾವು ಮನವಿಯನ್ನು ಮಾಡ್ಕೊಂಡು ಎಲ್ಲ ಡ್ರೈವರ್ಗಳಿಗೆ ನಾವು ಅವ್ರಿಗೂ ಮನವಿ ಮಾಡ್ಕೊಂಡು ಕೂಡ ಒಂದು ಗುಲಾಬಿ ಹೂವನ್ನು ಕೊಡ್ತಾ ಇದೀವಿ. ಯಾಕಂದ್ರೆ ಇದು ನಮ್ಮ ವಯಸ್ಸಿಗಾಗಿ ಬಂದಂತಲ್ಲ, ಇದು ಮಾದಾಯಿ ವಿಚಾರ ಆಗಿರಬಹುದು, ಕಸ ಬಂಡೂರಿ ವಿಚಾರಗಳಾಗಿರಬಹುದು, ಸಾಕಷ್ಟು ನೀರಿನ ಸಮಸ್ಯೆಗಳಿದೆ. ಇದು ಎಂಇಎಸ್ ಮತ್ತ ಬರ್ತಾ ಬರ್ತಾ ಬಹಳ ಹೆಚ್ಚು ಆಗ್ತಾ ಇದೆ ಅಂತ ಹೇಳಿ ಇದು ಎಂಇಎಸ್ ಶಿವಸೇನೆ ಸಂಘಟನೆ ನಿಷೇಧ ಆಗಲೇಬೇಕು.